Thank you, thank you, thank you, thank you, thank you, Lord. Thank you, Lord, 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 thank you, Lord. Shabaraburi andara raba kala 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 kala. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಕರ್ತನೆ ನನ್ನ ಬೆಳಕು ರಕ್ಷಕನು, ಭಯವೇ ನನಗಿಲ್ಲ. ಕರ್ತನೆ ನನ್ನ ಬೆಳಕು ರಕ್ಷಕನು, ಭಯವೇ ನನಗಿಲ್ಲ. ಆತನೇ ನನ್ನ ಬಾಳಿನ ಬಲವಾದ, ಆತನೇ ನನ್ನ ಬಾಳಿನ ಬಲವಾದ. ಯಾರಿಗೂ ಅಂಜೆನು, ಹಲ್ಲೆಲೂಯಾ, ಯಾರಿಗೂ ಅಂಜೆನು. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ನೀವೆಲ್ಲವನ್ನು ನೋಡಿಕೊಳ್ತೀರಿ ಡ್ಯಾಡಿ, ಎಲ್ಲವ ನೋಡಿಕೊಳ್ಳುವ. ಆಪತ್ತು ಕಾಲದಿ ಗುಡಾರ ಮರೆಯಲ್ಲಿ ಅಡಗಿಸಿ ಕಾಯುವನು, ಆಪತ್ತು ಕಾಲದಿ ಗುಡಾರ ಮರೆಯಲ್ಲಿ ಅಡಗಿಸಿ ಕಾಯುವನು. ಶಿಖರದ ಮೇಲೆ ಸುರಕ್ಷಿತವಾಗಿಡುವ, ಶಿಖರದ ಮೇಲೆ ಸುರಕ್ಷಿತವಾಗಿಡುವ. ಕಳವಳ ನನಗಿಲ್ಲ, ಹಲ್ಲೆಲೂಯಾ, ಕಳವಳ ನನಗಿಲ್ಲ. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ತಂದೆಯು ತಾಯಿಯು ನನ್ನನ್ನು ಕೈ ಬಿಟ್ಟರು, ಕರ್ತನು ಕೈ ಬಿಡನು. ತಂದೆಯು ತಾಯಿಯು ನನ್ನನ್ನು ಕೈ ಬಿಟ್ಟರು, ಕರ್ತನು ಕೈ ಬಿಡನು. ಕರ್ತನಿಗಾಗಿ ದಿನವೂ ಕಾದಿರುವೆ, ಕರ್ತನಿಗಾಗಿ ದಿನವೂ ಕಾದಿರುವೆ. ಹೊಸ ಬಲ ಹೊಂದುವೆ, ಹಲ್ಲೆಲೂಯಾ, ಹೊಸ ಬಲ ಹೊಂದುವೆ. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ.
ಕರ್ತನ ಬಳಿಯಲ್ಲಿ ಒಂದನ್ನೇ ಬೇಡುವೆನು, ಅದನ್ನೇ ನಾ ಬಯಸುವೆನು. ಕರ್ತನ ಬಳಿಯಲ್ಲಿ ಒಂದನ್ನೇ ಬೇಡುವೆನು, ಅದನ್ನೇ ನಾ ಬಯಸುವೆನು. ಜೀವಮಾನವೆಲ್ಲ ಆತನ ಸನ್ನಿಧಿಯಲ್ಲಿ, ಜೀವಮಾನವೆಲ್ಲ ಆತನ ಸನ್ನಿಧಿಯಲ್ಲಿ ಬಲವನ್ನು ಹೊಂದುವೆ. ಹಲ್ಲೆಲೂಯ, ಬಲವನ್ನು ಹೊಂದುವೆ. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ. ಹೌದು ಡ್ಯಾಡಿ, ನೀವೆಲ್ಲವನ್ನ ನೋಡಿಕೊಳ್ಳುವ ದೇವರು. ನಾಳೆಯ ಕುರಿತು ನನಗೆ ಭಯ ಇಲ್ಲ, ಬರುವ ದಿನಗಳ ಕುರಿತಾಗಿ ನಾನು ಟೆನ್ಷನ್ ಮಾಡ್ಕೋತಾ ಇಲ್ಲ. ಯಾಕಂದ್ರೆ ನೀವೆಲ್ಲವನ್ನ ನೋಡಿಕೊಳ್ತೀರಿ, ನೀವೆಲ್ಲವನ್ನ ನೋಡಿಕೊಳ್ತೀರಿ ಡ್ಯಾಡಿ. ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಎಲ್ಲ ನಿನ್ನ ಕೃಪೆಯು ನಮಗೆ, ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು ನಮಗೆ, ಎಲ್ಲ ನಿನ್ನ ಕೃಪೆಯು. ಪಾಪದಿಂದ ಬಿಡಿಸಿದ್ದು ನಿನ್ನ ಕೃಪೆಯು, ಪರಿಶುದ್ಧಗೊಳಿಸಿದ್ದು ನಿನ್ನ ಕೃಪೆಯು. ಪಾಪದಿಂದ ಬಿಡಿಸಿದ್ದು ನಿನ್ನ ಕೃಪೆಯು, ಪರಿಶುದ್ಧಗೊಳಿಸಿದ್ದು ನಿನ್ನ ಕೃಪೆಯು. ಸ್ವಾಮಿ, ಎಲ್ಲ ನಿನ್ನ ಕೃಪೆಯು ನಮಗೆ, ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು ನಮಗೆ, ನಿನ್ನ ಕೃಪೆಯು. ರಕ್ಷಣೆ ಹೊಂದಿದ್ದು ನಿನ್ನ ಕೃಪೆಯು, ಸತ್ಯ ಮಾರ್ಗವ ಅರಿತದ್ದು ನಿನ್ನ ಕೃಪೆಯು. ರಕ್ಷಣೆ ಹೊಂದಿದ್ದು ನಿನ್ನ ಕೃಪೆಯು, ಸತ್ಯ ಮಾರ್ಗವ ಅರಿತದ್ದು ನಿನ್ನ ಕೃಪೆಯು. ಸ್ವಾಮಿ, ಎಲ್ಲ ನಿನ್ನ ಕೃಪೆಯು ನಮಗೆ, ಎಲ್ಲ ನಿನ್ನ ಕೃಪೆಯು. ಸ್ವಾಮಿ, ಎಲ್ಲ ನಿನ್ನ ಕೃಪೆಯು ನಮಗೆ, ಎಲ್ಲ ನಿನ್ನ ಕೃಪೆಯು. ಆತ್ಮನ ವರವು ನಿನ್ನ ಕೃಪೆಯು, ಪವಿತ್ರಾತ್ಮನ ಫಲವು ನಿನ್ನ ಕೃಪೆಯು. ಆತ್ಮನ ವರವು ನಿನ್ನ ಕೃಪೆಯು, ಪವಿತ್ರಾತ್ಮನ ಫಲವು ನಿನ್ನ ಕೃಪೆಯು. ಸ್ವಾಮಿ, ಎಲ್ಲ ನಿನ್ನ ಕೃಪೆಯು ನಮಗೆ, ಎಲ್ಲ ನಿನ್ನ ಕೃಪೆಯು. ಸ್ವಾಮಿ, ಎಲ್ಲ ನಿನ್ನ ಕೃಪೆಯು ನಮಗೆ, ಎಲ್ಲ ನಿನ್ನ ಕೃಪೆಯು. ಈವರೆಗೆ ಬದುಕಿದ್ದು ನಿನ್ನ ಕೃಪೆಯು, ಇನ್ನು ಮುಂದೆಯೂ ಬಾಳುವುದು ನಿನ್ನ ಕೃಪೆಯು. ಈವರೆಗೆ ಬದುಕಿದ್ದು ನಿನ್ನ ಕೃಪೆಯು, ಇನ್ನು ಮುಂದೆಯೂ ಬಾಳುವುದು ನಿನ್ನ ಕೃಪೆಯು. ಸ್ವಾಮಿ, ಎಲ್ಲ ನಿನ್ನ ಕೃಪೆಯು ನಮಗೆ, ಎಲ್ಲ ನಿನ್ನ ಕೃಪೆಯು. ಸ್ವಾಮಿ, ಎಲ್ಲ ನಿನ್ನ ಕೃಪೆಯು ನಮಗೆ, ಎಲ್ಲ ನಿನ್ನ ಕೃಪೆಯು. ಶಾಂತಿಯ ನೀಡಿದ್ದು ನಿನ್ನ ಕೃಪೆಯು, ಸಂತೋಷಗೊಳಿಸಿದ್ದು ನಿನ್ನ ಕೃಪೆಯು. ಶಾಂತಿಯ ನೀಡಿದ್ದು ನಿನ್ನ ಕೃಪೆಯು, ಸಂತೋಷಗೊಳಿಸಿದ್ದು ನಿನ್ನ ಕೃಪೆಯು. ಸ್ವಾಮಿ, ಎಲ್ಲ ನಿನ್ನ ಕೃಪೆಯು ನಮಗೆ, ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು ನಮಗೆ, ಎಲ್ಲ ನಿನ್ನ ಕೃಪೆಯು.
ಅಭಿಷೇಕ ಹೊಂದಿದ್ದು ನಿನ್ನ ಕೃಪೆಯು, ಪವಿತ್ರಾತ್ಮನ ಪಡೆದದ್ದು ನಿನ್ನ ಕೃಪೆಯು. ಅಭಿಷೇಕ ಹೊಂದಿದ್ದು ನಿನ್ನ ಕೃಪೆಯು, ಪವಿತ್ರಾತ್ಮನ ಪಡೆದದ್ದು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು, ನಮಗೆ ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು. ಕೃಪೆ ನನಗೆ ಎಲ್ಲ ನಿನ್ನ ಕೃಪೆಯು. ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು. ಹೆಸರೇಳಿ ಕರೆದದ್ದು ನಿನ್ನ ಕೃಪೆಯೇ, ಹಿರಿಯವನಾಗಿಸಿದ್ದು ನಿನ್ನ ಕೃಪೆಯೇ. ಹೆಸರೇಳಿ ಕರೆದದ್ದು ನಿನ್ನ ಕೃಪೆಯೇ, ಹಿರಿಯವನಾಗಿಸಿದ್ದು ನಿನ್ನ ಕೃಪೆಯೇ. ಕೃಪೆಯೇ 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 ಕೃಪೆಯೇ. ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು. ನೀತಿವಂತನಾಗಿಸಿದ್ದು ನಿನ್ನ ಕೃಪೆಯೇ, ನಿತ್ಯದಲ್ಲಿ ಸೇರಿಸಿದ್ದು ನಿನ್ನ ಕೃಪೆಯೇ. ನೀತಿವಂತನಾಗಿಸಿದ್ದು ನಿನ್ನ ಕೃಪೆಯೇ, ನಿತ್ಯದಲ್ಲಿ ಸೇರಿಸಿದ್ದು ನಿನ್ನ ಕೃಪೆಯೇ. ಕೃಪೆಯೇ 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 ಕೃಪೆಯೇ. ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು. ಕಟ್ಟುಗಳ ಬಿಡಿಸಿದ್ದು ನಿನ್ನ ಕೃಪೆಯೇ, ಗಾಯಗಳ ಕಟ್ಟಿದ್ದು ನಿನ್ನ ಕೃಪೆಯೇ. ಕಟ್ಟುಗಳ ಬಿಡಿಸಿದ್ದು ನಿನ್ನ ಕೃಪೆಯೇ, ಗಾಯಗಳ ಕಟ್ಟಿದ್ದು ನಿನ್ನ ಕೃಪೆಯೇ. ಕೃಪೆಯೇ 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 ಕೃಪೆಯೇ. ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು. ಅದ್ಭುತವ ಮಾಡಿದ್ದು ನಿನ್ನ ಕೃಪೆಯೇ, ವರಗಳ ನೀಡಿದ್ದು ನಿನ್ನ ಕೃಪೆಯೇ. ಅದ್ಭುತವ ಮಾಡಿದ್ದು ನಿನ್ನ ಕೃಪೆಯೇ, ವರಗಳ ನೀಡಿದ್ದು ನಿನ್ನ ಕೃಪೆಯೇ. ಕೃಪೆಯೇ 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 ಕೃಪೆಯೇ. ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು, ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯೇ 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 ಕೃಪೆಯೇ.
ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆವು ದೇವ ಕೃಪೆಯಿಂದ ನೆಲೆ ನಿಂತೆವು. 2 ನಿಮಿಷ ಹೇಳೋಣ ಡ್ಯಾಡಿಯನ್ನು ನೋಡಿ. ಅಪ್ಪ, ನಮ್ಮನ್ನು ನೀತಿವಂತರಾಗಿಸಿದ್ದು ನಿಮ್ಮ ಕೃಪೆಯಿಂದ ಸ್ವಾಮಿ. ನಿಮ್ಮ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿದ್ದಿ ಸ್ವಾಮಿ. ನಿತ್ಯ ಜೀವದಲ್ಲಿ ನಮ್ಮನ್ನು ನೀವು ಸೇರಿಸಿದ್ದು ನೀವು ನಮ್ಗೆ ತೋರಿಸಿದ ಕೃಪೆ. ಹಾಲೆಲೂಯ. ನಮಗೆ ತೋರಿಸಿದ ದಯೆ. ಹಾಲೆಲೂಯ. ನಮ್ಮನ್ನು ಕರ್ತನೆ ಎಲ್ಲೋ ಯಾರು ಅರಿಯದೇ ಇದ್ದಂತಹ, ಎಲ್ಲೋ ಅಲೆದಾಡ್ತಂಥ ನಮ್ಮನ್ನು ಕರ್ತನೆ ಈ ರಕ್ಷಣೆಗೆ ಕರೆದದ್ದು ನಿನ್ನ ಮಹಾಕೃಪೆ. ನಿಮ್ಮ ಕೃಪೆಗಾಗಿ ವಂದನೆ, ನಿಮ್ಮ ದಯೆಗಾಗಿ ವಂದನೆ, ನನ್ನ ಮೇಲೆ ಇಟ್ಟಿರುವಂಥ ಕರುಣೆಗಾಗಿ ವಂದನೆ. ಎಲ್ಲರೂ ಹೇಳ್ರಿ, ಡ್ಯಾಡಿಯನ್ನು ನೋಡಿ ಹೇಳಿ, ನಿಮ್ಮ ಕೃಪೆಗಾಗಿ ವಂದನೆ. ಇವತ್ತು ನಾನು ಬದುಕಿ ಉಳಿದಿದ್ದೀನಿ ಅಂದರೆ ನಿಮ್ಮ ಕೃಪೆ ಸ್ವಾಮಿ. ನಿಮ್ಮ ಕೃಪೆ, ನಿಮ್ಮ ಕೃಪೆಗಾಗಿ ವಂದನೆ. ಹಾಲೆಲೂಯ. ಕೃಪೆಗಾಗಿ ವಂದನೆ, ನಿಮ್ಮ ದಯೆಗಾಗಿ ವಂದನೆ, ನಿಮ್ಮ ಕರುಣೆಗಾಗಿ ವಂದನೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಕೃಪೆಯಲ್ಲಿ ಐಶ್ವರ್ಯನೇ ನನ್ನ ಸ್ತೋತ್ರಕ್ಕೆ ಪಾತ್ರನೇ. ಡ್ಯಾಡಿಯನ್ನು ನೋಡಿ ಹೇಳೋಣ. ಕೃಪೆಯಲ್ಲಿ ಐಶ್ವರ್ಯನೇ ನನ್ನ ಸ್ತೋತ್ರಕ್ಕೆ ಪಾತ್ರನೇ. ಪ್ರೀತಿ ಸ್ವರೂಪನೇ ಪ್ರೀತಿ ಸ್ವರೂಪನೇ ನನ್ನ ಆರಾಧನಾ ಕರ್ತನೇ. ನನ್ನ ಆರಾಧನಾ ಕರ್ತನೇ. ಕೃಪೆಯಲ್ಲಿ ಐಶ್ವರ್ಯನೇ ನನ್ನ ಸ್ತೋತ್ರಕ್ಕೆ ಪಾತ್ರನೇ. ಕೃಪೆಯಲ್ಲಿ ಐಶ್ವರ್ಯನೇ ನನ್ನ ಸ್ತೋತ್ರಕ್ಕೆ ಪಾತ್ರನೇ. ನನ್ನನ್ನು ಅಂಗೈಯಲ್ಲೇ ಚಿತ್ರಿಸಿಕೊಂಡವನೇ. ನನ್ನನ್ನು ಅಂಗೈಯಲ್ಲೇ ಚಿತ್ರಿಸಿಕೊಂಡವನೇ. ರೆಕ್ಕೆಯ ಮಾರೆಯಲ್ಲೇ ಬಚ್ಚಿಟ್ಟು ಕಾಯುವವನೇ. ರೆಕ್ಕೆಯ ಮಾರೆಯಲ್ಲೇ ಬಚ್ಚಿಟ್ಟು ಕಾಯುವವನೇ. ಆರಾಧನೆ 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 ನಿಮಗೆ ಆರಾಧನೆ. ಕೃಪೆಯಲ್ಲಿ ಐಶ್ವರ್ಯನೇ ಸ್ತೋತ್ರಕ್ಕೆ ಪಾತ್ರನೇ. ಕೃಪೆಯಲ್ಲಿ ಐಶ್ವರ್ಯನೇ ಸ್ತೋತ್ರಕ್ಕೆ ಪಾತ್ರನೇ. ನನ್ನಯ ರೋಗವೆಲ್ಲ ಶಿಲುಬೆಲಿ ಹೊತ್ತವನೇ. ನನ್ನಯ ರೋಗವೆಲ್ಲ ಶಿಲುಬೆಲಿ ಹೊತ್ತವನೇ. ಆರೋಗ್ಯ ಭಾಗ್ಯವನ್ನು ನನಗೆ ತಂದವನೇ. ಆರೋಗ್ಯ ಭಾಗ್ಯವನ್ನು ನನಗೆ ತಂದವನೇ. ಆರಾಧನೆ ಎರಡು ಕರೆಗಳನ್ನು ಚಾಚಿ ಹೇಳೋಣ. ಆರಾಧನೆ ಆರಾಧನೆ ಆರಾಧನೆ. ಕೃಪೆಯಲ್ಲಿ ಐಶ್ವರ್ಯನೇ
ನನ್ನ ಸ್ತೋತ್ರಕ್ಕೆ ಪಾತ್ರನೇ. ಕೃಪೆಯಲ್ಲಿ ಐಶ್ವರ್ಯನೇ, ನನ್ನ ಸ್ತೋತ್ರಕ್ಕೆ ಪಾತ್ರನೇ. ಪ್ರೀತಿ ಸ್ವರೂಪನೇ, ಪ್ರೀತಿ ಸ್ವರೂಪನೇ, ನನ್ನ ಆರಾಧನಾ ಕರ್ತನೇ, ನನ್ನ ಆರಾಧನಾ ಕರ್ತನೇ. ಕೃಪೆಯಲ್ಲಿ ಐಶ್ವರ್ಯನೇ, ನನ್ನ ಸ್ತೋತ್ರಕ್ಕೆ ಪಾತ್ರನೇ. ಕೃಪೆಯಲ್ಲಿ ಐಶ್ವರ್ಯನೇ, ಸ್ತೋತ್ರಕ್ಕೆ ಪಾತ್ರನೇ. ತನ್ನಯ ರಕ್ತದಿಂದ ನನ್ನ ಪಾಪ ತೊಳೆದವನೇ, ನನ್ನಯ ರಕ್ತದಿಂದ ನನ್ನ ಪಾಪ ತೊಳೆದವನೇ. ಪರಲೋಕ ಆನಂದವಾ ಎದೆ ತುಂಬ ತಂದವನೇ, ಪರಲೋಕ ಆನಂದವಾ ಎದೆ ತುಂಬ ತಂದವನೇ. ಆರಾಧನೆ 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 ಆರಾಧನೆ. ಕೃಪೆಯಲ್ಲಿ ಐಶ್ವರ್ಯನೇ, ಸ್ತೋತ್ರಕ್ಕೆ ಪಾತ್ರನೇ. ಕೃಪೆಯಲ್ಲಿ ಐಶ್ವರ್ಯನೇ, ಸ್ತೋತ್ರಕ್ಕೆ ಪಾತ್ರನೇ. ನನ್ನಯ ರೋಗವೆಲ್ಲ ಶಿಲುಬೆಲಿ ಹೊತ್ತವನೇ. ಭರವಸೆಯಿಂದ ಹೇಳೋಣ. ನನ್ನಯ ರೋಗವೆಲ್ಲ ಶಿಲುಬೆಲಿ ಹೊತ್ತವನೇ. ಆರೋಗ್ಯ ಭಾಗ್ಯವನ್ನು ನನಗೆ ತಂದವನೇ. ಆರೋಗ್ಯ ಭಾಗ್ಯವನ್ನು ನನಗೆ ತಂದವನೇ. ಆರಾಧನೆ. ಎರಡು ಕರೆಗಳನ್ನು ಚಾಚಿ ಹೇಳೋಣ. ನಿಮಗೆ ಆರಾಧನೆ ಆರಾಧನೆ ಆರಾಧನೆ. ಕೃಪೆಯಲ್ಲಿ ಐಶ್ವರ್ಯನೇ, ಸ್ತೋತ್ರಕ್ಕೆ ಪಾತ್ರನೇ. ಕೃಪೆಯಲ್ಲಿ ಐಶ್ವರ್ಯನೇ, ಸ್ತೋತ್ರಕ್ಕೆ ಪಾತ್ರನೇ. ನನ್ನನ್ನು ಅಂಗೈಯಲ್ಲೇ ಚಿತ್ರಿಸಿಕೊಂಡವನೇ. ಹೌದು ಡ್ಯಾಡಿ, ನಿನ್ನ ಅಂಗೈಯಲ್ಲೇ ನನ್ನನ್ನು ಚಿತ್ರಿಸಿಕೊಂಡಿದಿ. ನನ್ನ ಮುಖಭಾವ ಯಾವಾಗಲೂ ನಿನ್ನ ಕಣ್ಣೆದುರೇ ಇದೆ. ಚಿತ್ರಿಸಿಕೊಂಡವನೇ, ರೆಕ್ಕೆಯ ಮಾರೆಯಲ್ಲೇ ಬಚ್ಚಿಟ್ಟು ಕಾಯುವವನೇ. ರೆಕ್ಕೆಯ ಮಾರೆಯಲ್ಲೇ ಬಚ್ಚಿಟ್ಟು ಕಾಯುವವನೇ. ಆರಾಧನೆ ಆರಾಧನೆ ಆರಾಧನೆ
ಕೃಪೆಯಲ್ಲಿ ಐಶ್ವರ್ಯನೇ, ನನ್ನ ಸ್ತೋತ್ರಕ್ಕೆ ಪಾತ್ರನೇ. ಕೃಪೆಯಲ್ಲಿ ಐಶ್ವರ್ಯನೇ, ನನ್ನ ಸ್ತೋತ್ರಕ್ಕೆ ಪಾತ್ರನೇ. ಕೃಪೆಯಲ್ಲಿ ಐಶ್ವರ್ಯನೇ. ಹೌದು ಡ್ಯಾಡಿ, ನನ್ನ ಸ್ತೋತ್ರಕ್ಕೆ ಪಾತ್ರನೇ. ಕೃಪೆಯಲ್ಲಿ ಐಶ್ವರ್ಯನೇ. ಅಪ್ಪ, ನೀನು ಕೃಪೆಯಲ್ಲಿ ಐಶ್ವರ್ಯವಂತನು. ಸ್ತೋತ್ರಕ್ಕೆ ಪಾತ್ರನೇ. ಹಲ್ಲೆಲೂಯಾ. ನನ್ನ ಸ್ತೋತ್ರಕ್ಕೆ ಪಾತ್ರನೇ. ಸ್ತುತಿಗೆ ಪಾತ್ರನೇ, ಘನತೆಗೆ ಪಾತ್ರನೇ. ನನ್ನನ್ನು ಇದುವರೆಗೆ ನಡೆಸಿದ ಆತನೇ, ನಿಮಗೆ ವಂದನೆ. ಹಾಗೆ ಡ್ಯಾಡಿ ನೋಡಿ ಮಾತನಾಡಿ ಒಂದು 2 ನಿಮಿಷ ಆತನಿಗೆ ಹೇಗೆ ಸ್ತೋತ್ರ ಹೇಳಲಿಕ್ಕೆ ಸಾಧ್ಯವೋ ಹೇಳ್ರಿ. ಆತನಿಗೆ ವಂದನೆ ಸಲ್ಲಿಸಿರಿ. ಈ ಮುಂಜಾನೆ ವೇಳೆಯಲ್ಲಿ ಆತನನ್ನು ಮಹಿಮೆ ಪಡಿಸಿ ಘನಪಡಿಸಿರಿ. ಹಲ್ಲೆಲೂಯಾ. ಹೊತ್ತೊತ್ತಿಗೆ ಪೋಷಿಸಿದ ಕರ್ತನೇ ಸ್ತೋತ್ರ. ಹೋಗೋಣ ಬರೋಣಗಳಲ್ಲಿ ಕಾದಿರುವ ಕರ್ತನೇ ಸ್ತೋತ್ರ. ಹಲ್ಲೆಲೂಯಾ. ನಿಮಗೆ ವಂದನೆ. ಅನುದಿನವೂ ಅಕ್ಕರೆಯಿಂದ ವಿಚಾರಿಸುವ ದೇವರೇ ನಿಮಗೆ ವಂದನೆ. ಕರ ಹಿಡಿದು ನಡೆಸುವ ಕರ್ತನೇ ನಿಮಗೆ ವಂದನೆ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕಣ್ಣೀರು ಒರೆಸುವ ಡ್ಯಾಡಿ ನಿಮಗೆ ವಂದನೆ. ಹಲ್ಲೆಲೂಯಾ. ತಾಯಿಯಂತೆ ಮಡಿಲಲ್ಲೇ ಮಲಗಿಸುವಾತನೇ ನಿಮಗೆ ವಂದನೆ. ಹಲ್ಲೆಲೂಯಾ. ಹೆಗಲಲ್ಲಿ ಹೊತ್ತು ಸಾಗಿಸುವ ತಂದೆಯೇ ನಿಮಗೆ ವಂದನೆ. ಓ ರಾಜಾದಿ ರಾಜನೇ, ಕರ್ತಾದಿ ಕರ್ತನೇ ನಿಮಗೆ ವಂದನೆ. ಹಲ್ಲೆಲೂಯಾ. ಹಾಗೆ ವಂದನೆ ಹೇಳೋಣ, ಥ್ಯಾಂಕ್ಸ್ ಹೇಳುವ. ವಂದನೆಪ್ಪ ನಮ್ಮ ಮೇಲಿಟ್ಟಿರುವ ಪ್ರೀತಿಗಾಗಿ, ನಮಗೆ ತೋರಿಸಿದ ಕರುಣೆ ಕನಿಕರಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಸನ್ನಿಧಿಗೆ ಬರುವಂತಹ ಧೈರ್ಯ ನಮಗೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಎಲ್ಲೋ ಅನ್ಯರು ಪರದೇಶಿಗಳಾಗಿದ್ದಂತಹ ನಮಗೆ ನಿನ್ನ ಸಾನ್ನಿಧ್ಯಕ್ಕೆ ಬರುವ ಭಾಗ್ಯ ಕೊಟ್ಟಿದ್ದೀರಿ. ನಿಮ್ಮನ್ನು ಅಪ್ಪ ಡ್ಯಾಡಿ ಎಂಬುದಾಗಿ ಕರೆಯುವ ಅವಕಾಶ ಕೊಟ್ಟಿದ್ದೀರಿ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಂದನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಂದನೆ, ವಂದನೆ, ವಂದನೆ. ಓ ರಿಬಾಕಾಸಿ ಕಾಲ ಕುರಗಲಗರ. ವಂದನೆ, ವಂದನೆ ಡ್ಯಾಡಿ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹುರಾ ಬಾಬಾ ಕಾಶಿಕಲ. ಸಾಕು, ನೀವೇ ಸಾಕು. ನಿನ್ ಸಮ್ಮುಖ, ನಿನ್ ಪ್ರಸನ್ನತೆ, ನಿನ್ ಸಮ್ಮುಖ, ನಿನ್ ಪ್ರಸನ್ನತೆ. ಸಾಕು, ನೀವೇ ಸಾಕು. ಹಾಗೆ ಡ್ಯಾಡಿ ನೋಡಿ ಹೇಳೋಣ. ಸಾಕು, ನೀವೇ ಸಾಕು. ನಿನ್ ಸಮ್ಮುಖ, ನಿನ್ ಪ್ರಸನ್ನತೆ, ನಿನ್ ಸಮ್ಮುಖ, ನಿನ್ ಪ್ರಸನ್ನತೆ, ನಿನ್ ಸಮ್ಮುಖ, ನಿನ್ ಪ್ರಸನ್ನತೆ, ನಿನ್ ಸಮ್ಮುಖ, ನಿನ್ ಪ್ರಸನ್ನತೆ. ಥ್ಯಾಂಕ್ ಯು. ನಿನ್ ಸಮ್ಮುಖ, ನಿನ್ ಪ್ರಸನ್ನತೆ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಈ ಹೊಸ ದಿನಕ್ಕಾಗಿ ಸ್ತೋತ್ರ. ನಿನ್ನೊಂದಿಗಿರುವಂತಹ ಭಾಗ್ಯ ನಮಗೆ ಕೊಟ್ಟಿದ್ದೀರಿ. ನಿಮ್ಮ ಪ್ರಸನ್ನತೆಯ ಸದಾವಕಾಶಕ್ಕಾಗಿ ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ಮಾತ್ರ ಘನತೆ, ನಿಮಗೆ ಮಾತ್ರ ಗೌರವ, ನಿಮಗೆ ಮಾತ್ರ ಆರಾಧನೆ. ಥ್ಯಾಂಕ್ ಯು. ವಿ ಲವ್ ಯು ಡ್ಯಾಡಿ. ಇನ್ನಿರುವಂಥ ಸಮಯವನ್ನು ಕೂಡ ನಿಮ್ಮ ನಿಯಂತ್ರಣಕ್ಕೆ ತಗೊಳ್ಳಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ
ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಅದರಲ್ಲಿ 6ನೇ ಅಧ್ಯಾಯದ 1ನೇ ವಚನಕ್ಕೆ ಬರೋಣ. 2 ಕೊರಿಂಥ 6:1. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು, ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರಿ ಎಂದು ಎಚ್ಚರಿಸುತ್ತೇವೆ. ದೇವರ ಕೃಪೆಯನ್ನು ವ್ಯರ್ಥ ಮಾಡ್ಕೋಬಾರ್ದು. ಹಾಲೆಲೂಯ. ಅದು ನಮಗೆ ಉಚಿತಾರ್ಥವಾಗಿ ಸಿಕ್ಕಿರುವ ಕೃಪೆ, ಅದರ ಮೌಲ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ದಿನ ನಾವು ಧ್ಯಾನ ಮಾಡಿದ್ದು ಆ ಕೃಪಾ ವಾಕ್ಯ ಎಲ್ಲರಿಗೂ ಸಿಕ್ಕಿಲ್ಲ, ನಮಗೆ ಸಿಕ್ಕಿದೆ. ಇದನ್ನು ನಂಬುವ ಭಾಗ್ಯ ಸಿಕ್ಕಿದೆ. ಇದು ಅವೈಲಬಿಲಿಟಿ ನಮಗೆ ಉಂಟಾಗಿದೆ. ನಮ್ಮ ಕೈಯಲ್ಲಿ ಇವತ್ತು ವಾಕ್ಯ ಇದೆ. ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ಈ ಸದಾವಕಾಶ ವ್ಯರ್ಥ ಮಾಡಿಕೊಳ್ಳುವುದು ಬೇಡ. ಮುಂದೆ ಈ ಅವಕಾಶ, ಕೈಯಲ್ಲಿ ಬೈಬಲ್ ಹಿಡ್ಕೊಳ್ಳುವ ಅವಕಾಶ, ಧ್ಯಾನ ಮಾಡುವ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಮಗೆ ಸಿಕ್ಕಿರುವಾಗ ಇದನ್ನು ವ್ಯರ್ಥ ಮಾಡ್ಕೋಬೇಡ್ರಿ. ಹಾಲೆಲೂಯ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಎಫೆಸ 2ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯಗಳನ್ನು ಓದೋಣ. ಎಫೆಸ 2:8-9. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ. ಹಾಲೆಲೂಯ. ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಎಂಬುದಾಗಿ ನೋಡ್ತಾ ಇದ್ವಿ. ಈ ಕೃಪೆಯ ವರದಾನಗಳು, ಕೃಪೆಯಿಂದ ನಮಗೆ ಸಿಕ್ಕಿರುವಂಥವುಗಳನ್ನು ನೋಡ್ತಾ ಇದ್ವಿ. ಕೃಪೆಯಿಂದ ಸಿಕ್ಕಿರುವ ವಾಕ್ಯ ವ್ಯರ್ಥ ಮಾಡ್ಕೋಬಾರ್ದು. ಕೃಪೆಯಿಂದ ಸಿಕ್ಕಿದಂತಹ ಯಾವುದು ರಕ್ಷಣೆಯನ್ನು ನಾವು ವ್ಯರ್ಥ ಮಾಡಿಕೊಳ್ಳಬಾರ್ದು. ಹಾಲೆಲೂಯ. ನಮಗೆ ಸಿಕ್ಕಿರುವಂಥ ರಕ್ಷಣೆ ಇದು ನಮ್ಮ ಸಂಪಾದನೆ ಅಲ್ಲ, ಇದು ಕೃಪೆಯಿಂದ ಸಿಕ್ಕಿದ್ದು. ಈ ರಕ್ಷಣೆಯನ್ನು ಅಲ್ಪವಾಗಿ ಎನಿಸ್ಬೇಡ್ರಿ. ಕೃಪೆಯಿಂದ ಸಿಕ್ಕಿದ್ದು, ಉಚಿತಾರ್ಥವಾಗಿ. ನಾವು ಶ್ರಮಪಟ್ಟಿಲ್ಲ, ಉಚಿತಾರ್ಥವಾಗಿ ನಮಗೆ ಸಿಕ್ಕಿದೆ. ಫ್ರೀ ಅಂತ ಹೇಳಿ ಇದನ್ನು ಅಲ್ಪವಾಗಿ ಎನಿಸ್ಬೇಡ್ರಿ, ಲಘುವಾಗಿ ತಗೋಬೇಡಿ. ನಿಮಗೆ ಸಿಕ್ಕಿರುವಂಥ ರಕ್ಷಣಾ ಅನುಭವವನ್ನು ಈಸಿಯಾಗಿ ಅದನ್ನು ಕಳ್ಕೊಬೇಡ್ರಿ. ನೀವು ಅದನ್ನು ವ್ಯರ್ಥ ಮಾಡ್ಕೋಬೇಡ್ರಿ. ನಿಮಗೆ ಸಿಕ್ಕಿರುವಂತಹ ಕೃಪೆಯಿಂದ ಸಿಕ್ಕಿದಂತಹ ರಕ್ಷಣೆ ಬಹಳ ವಿಶೇಷವಾದದ್ದು. ಹಾಲೆಲೂಯ. ನಾವು ರಕ್ಷಣೆ ಹೊಂದಿರೋದೇ ಕೃಪೆಯಿಂದ. ಹಾಲೆಲೂಯ. 2 ತಿಮೋತಿ 1ನೇ ಅಧ್ಯಾಯ 9ನೇ ವಚನ ಹೇಳ್ತದೆ. 2 ತಿಮೋತಿ 1:9. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ನಮ್ಮ ಒಳ್ಳೆ ಕೃತ್ಯಗಳಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿದ್ದಾನೆ. ಈ ರಕ್ಷಣೆ ಅನ್ನುವುದು, ಈ ಆತ್ಮಿಕ ಅನುಭವಕ್ಕೆ ಬಂದಿರೋದು, ಇದು ನಿಮ್ಮ ನನ್ನ ಡಿಸಿಷನ್ ಅಲ್ಲ. ನಾನು ದೇವ್ರನ್ನ ಕಂಡ್ಕೊಬಿಟ್ಟೆ, ರಕ್ಷಣೆ ಹೊಂದ್ಕೊಬಿಟ್ಟೆ, ಏನೋ ಸಾಧನೆ ಮಾಡ್ಕೊಬಿಟ್ಟೆ. ಇಲ್ಲ, ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ವಿ. ಏನೋ ದೇವರು ನಮಗೆ ತೋರಿಸಿದ ಕರುಣೆ, ಆತ ನಮಗೆ ನೀಡಿರುವ ಭಿಕ್ಷೆ, ಆತ ನಮಗೆ ನೀಡಿರುವಂತಹ ದಯೆ, ನಮ್ಗೆ ತೋರಿಸಿರುವ ದಯೆ ನೋಡಿ. ಎಷ್ಟು ಒಳ್ಳೆ ಸದ್ಗುಣಶಾಲಿಗಳೆಲ್ಲ ಲೋಕದಲ್ಲಿ ರಕ್ಷಣೆ ಹೊಂದಿದೆ ಇದ್ದಾರೆ. ಆದರೆ ಏನು, ನಿಮ್ಮ ಮೇಲೆ ಕೃಪೆ ತೋರಿಸ್ಬಿಟ್ಟಿದ್ದಾನೆ, ನನ್ನ ಮೇಲೆ ಕೃಪೆ ತೋರಿಸ್ಬಿಟ್ಟಿದ್ದಾನೆ, ನಾವು ರಕ್ಷಣೆ ಹೊಂದಿದ್ದೀವಿ. ಹಾಲೆಲೂಯ. ಇದು ದೇವರ ಮಹಾ ಕರುಣೆ, ಕೃಪೆ. ಹಾಲೆಲೂಯ. ಮತ್ತು ಇನ್ನೊಂದು ವಚನವನ್ನು ಕೂಡ ಓದಿ. ತೀತ 3ನೇ ಅಧ್ಯಾಯ 5ನೇ ವಚನ. ತೀತ 3:5. ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ಹಾಲೆಲೂಯ. ಆತನ ಕರುಣೆ, ಆತನ ಕೃಪೆಯಿಂದಲೇ ಆತನು ನಮ್ಮೊಳಗೆ ನೂತನ ಸ್ವಭಾವವನ್ನು ಹುಟ್ಟಿಸಿ ನಮ್ಮನ್ನು ರಕ್ಷಣೆಗೆ ತಂದಿದ್ದಾನೆ. ಇದು ನಮ್ಮ ಸಾಧನೆ ಅಲ್ಲ, ಇದು ಕೃಪೆಯಿಂದ ನಮಗೆ ಸಿಕ್ಕಿರುವ ಸೌಭಾಗ್ಯ. ಈ ರಕ್ಷಣೆ ಅನ್ನುವುದು ಕೃಪೆಯಿಂದ ವಿಶೇಷ ದೇವರ ಅನುಗ್ರಹ, ಅನುದಾನ ನಮಗೆ. ಇದನ್ನು ಕಳ್ಕೊಬೇಡ್ರಿ. ಇದನ್ನು ಕಳ್ಕೊಬೇಡ್ರಿ. ಕೃಪೆಯಿಂದ ನಮಗೆ ಸಿಕ್ಕಿದಂತಹ ರಕ್ಷಣೆ. ತೀತ 3ನೇ ಅಧ್ಯಾಯ 6ನೇ ವಚನವನ್ನು ಕೂಡ ಹಾಗೆ ಮುಂದುವರಿಸಿ ಓದಿ.
ತೀತ 3:6. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಪ್ರೈಸ್ ದಿ ಲಾರ್ಡ್. ಬಹಳ ವಿಚಾರಗಳಿವೆ. ಒಂದು ನಮ್ಮ ಧ್ಯಾನದ ಅಂಶಕ್ಕೆ ಮಾತ್ರ ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದಲೇ ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟಿದ್ದೀವಿ. ನಮ್ಮ ಪಾಪ ನಿವಾರಣೆ ಆಗಿರೋದು, ನಾವು ರಕ್ಷಣೆ ಹೊಂದಿರೋದೆಲ್ಲ ಇದು ನಮ್ಮ ಒಂದು ತೀರ್ಮಾನ ಅಲ್ಲ, ಇದು ನಮ್ಮ ಒಂದು ಸಾಧನೆ ಅಲ್ಲ. ಆತನು ಕೃಪೆಯಿಂದ, ಆತನ ಅನುದಾನ, ಆತನ ಉಡುಗೊರೆ, ಆತನ ಅನುಕಂಪದಿಂದ ನಮಗೆ ಸಿಕ್ಕಿರುವಂತಹ ವಿಶೇಷ ಸೌಭಾಗ್ಯ. ಇದನ್ನು ಮಿಸ್ ಮಾಡ್ಕೋಬೇಡಿ. ಎಲ್ರಿಗೂ ಸಿಕ್ಕಿಲ್ಲ, ನಿಮಗೂ ನನಗೂ ಸಿಕ್ಕಿದೆ. ಹಲ್ಲೆಲೂಯಾ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24ನೇ ವಚನವನ್ನು ಓದಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ರೋಮಾಪುರ 3:24. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಇವತ್ತು ನಾವು ರಕ್ಷಣೆ ಹೊಂದಿದ್ದೀವಿ, ನೀತಿವಂತರಾಗಿ ಎಣಿಸಲ್ಪಟ್ಟಿದ್ದೀವಿ ಅಂತ ಹೇಳಿ ಏನಾದರೂ ನಮಗೆ ಒಂದು ಭಾಗ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ಇದು 100% ದೇವರ ಕೃಪೆ. ಹಲ್ಲೆಲೂಯಾ. ಇದು ಎಲ್ರಿಗೂ ಸಿಕ್ಕಿಲ್ಲ. ಇದು ಎಲ್ರಿಗೂ ಚೆನ್ನಾಗಿ ಆಲೋಚನೆ ಮಾಡಿರಿ. ದೊಡ್ಡ ದೊಡ್ಡ ಗಣ್ಯರಿಗೆ, ಒಳ್ಳೆ ಸದ್ಗುಣಶಾಲಿಗಳು ಸಹ ಲೋಕದಲ್ಲಿದ್ದಾರೆ. ಕೆಲವು ಸಮಯ ಆಲೋಚನೆ ಮಾಡ್ತೀನಿ, ಅಪ್ಪ ನನಗಿಂತ ಎಷ್ಟೋ ಒಳ್ಳೆಯವರು ಇದ್ದಾರಲ್ಲ, ನಮ್ಮೂರಲ್ಲಿದ್ದಾರೆ, ನಮ್ಮ ರಾಜ್ಯದಲ್ಲಿದ್ದಾರೆ, ಆದರೆ ನನಗೆ ಯಾಕೆ ಈ ಕೃಪೆ ಕೊಟ್ರಿ? ಏನೋ ದೇವರ ದಯೆ ರೀ, ದೇವರ ಕೃಪೆ ನಿಮಗೆ ಸಿಕ್ಕಿದೆ, ನೀವು ಭಾಗ್ಯವಂತರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಬೇರೆ ಎಷ್ಟೋ ಜನರಿಗೆ, ಅವರು ಕೂಡ ನಮ್ಮ ಹಾಗೆ ತಪ್ಪು ಮಾಡಿದವರು, ಅವ್ರಿಗೆ ಈ ಭಾಗ್ಯ ಸಿಕ್ಕಿಲ್ಲ. ನಿಮಗೂ ನನಗೂ ಸಿಕ್ಕಿದೆ. ನಾವು ಪಾಪಿಗಳಾಗಿದ್ದಾಗಲೂ ಸಹ ಕೃಪೆಯಿಂದ ನಮ್ಮನ್ನು ರಕ್ಷಿಸಿದ್ದಾನೆ. ಬೇರೆ ಎಷ್ಟೋ ಜನರಿಗೆ ಸಿಕ್ಕಿಲ್ಲ. ಕೆಲವೊಂದು ಉದಾಹರಣೆಗಳನ್ನ ನೋಡ್ರಿ. ಯೂದ 1ನೇ ಅಧ್ಯಾಯ 6ನೇ ವಚನ. ಯೂದ 1:6. ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟ ತನ್ನ ಸ್ಥಾನವನ್ನು ಕಳಕೊಂಡ, ತಾನಿರಬೇಕಾದ ಪರಿಶುದ್ಧತೆಯಲ್ಲಿ ಇರದೆ ಆ ಸ್ಥಾನವನ್ನು ಕಳಕೊಂಡಂತಹ ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾನೆ. ಗಮನಿಸಿ, ದೇವದೂತರಿಗೆ ಈ ರಕ್ಷಣೆ ಭಾಗ್ಯ ಸಿಕ್ಕಿಲ್ಲ, ಆದರೆ ಪಾಪಿಗಳಾಗಿ ನಾವಿದ್ದಾಗಲೂ ಕೂಡ ನಮ್ಮನ್ನು ದೇವರು ರಕ್ಷಿಸಿದ್ದಾನೆಂದರೆ ಏನೋ ನಿಮಗೂ ನನಗೂ ತೋರಿಸಿರುವ ಕೃಪೆ ರೀ. ಹಲ್ಲೆಲೂಯಾ. ದೇವದೂತರಿಗೆ ಈ ಭಾಗ್ಯ ಸಿಕ್ಕಿ, ಅವ್ರು ಪಾಪ ಮಾಡಿದಾಗ ಅವ್ರನ್ನ ಬಂಧಿಸಿ ಕತ್ತಲೆಯೊಳಗೆ ಇಟ್ಬಿಟ್ನು, ನ್ಯಾಯ ತೀರ್ಪಿಗಾಗಿ, ಆ ಮಹಾ ತೀರ್ಪಿನ ದಿನಕ್ಕಾಗಿ, ಅವ್ರಿಗೆ ದಂಡನೆಯನ್ನು ಕೊಡುವುದಕ್ಕಾಗಿ ಅವ್ರನ್ನ ಕತ್ತಲೆಯೊಳಗಿಟ್ಟನು. ಆದರೆ ನೀವು ನಾನು ಪಾಪ ಮಾಡಿದಾಗ ತನ್ನ ಕೃಪೆಯನ್ನು ತೋರಿಸಿ ನಮ್ಮನ್ನು ರಕ್ಷಿಸಿದ್ದಾನೆ. ಹಲ್ಲೆಲೂಯಾ. ಇದನ್ನು ಚೀಪಾಗಿ ನೆನೆಸ್ಬೇಡ್ರಿ. ಬೇರೆ ಎಷ್ಟೋ ಜನರಿಗೆ ಸಿಗದೇ ಇರುವ ಸೌಭಾಗ್ಯ ನಿಮಗೂ ನನಗೂ ಸಿಕ್ಕಿದೆ. ಹಲ್ಲೆಲೂಯಾ. ಅದೇ ಯೂದ 1ನೇ ಅಧ್ಯಾಯ 7ನೇ ವಚನವನ್ನು ಓದ್ರಿ. ಯೂದ 1:7. ಸೊದೋಮ್ ಗೋಮೋರ ಪಟ್ಟಣಗಳವರು ಅವುಗಳ ಸುತ್ತಮುತ್ತಣ ಪಟ್ಟಣಗಳವರು ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ ಭೋಗವನ್ನು ಅನುಸರಿಸಿದ್ದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸುತ್ತಾ. ಚೆನ್ನಾಗಿ ಗಮನಿಸಿ, ಅವ್ರನ್ನು ಕೂಡ ದೇವರು ಬಿಟ್ಟಿಲ್ಲ. ಈ ಸೊದೋಮ್ ಗೊಮೋರ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ಅವರನ್ನು ಕೂಡ ಕರುಣಿಸಿಲ್ಲ. ಅವರಿಗೆ ದಂಡನೆ ಆಯಿತು, ಆಕಾಶದಿಂದ ಬೆಂಕಿ ಮಳೆಗೆರೆಯಿತು, ಅವರೆಲ್ಲರೂ ಸುಟ್ಟು ಕರಕಲಾಗಿ ಬೂದಿಯಾಗಿ ಹೋಗ್ಬಿಟ್ರು. ಆದರೆ ನಿಮಗಾದರೂ, ಎಷ್ಟೋ ಪಾಪ ಮಾರ್ಗದಲ್ಲಿದ್ದಂತಹ ನನಗಾದರೂ ನಿಮಗಾದರೂ ದೇವರ ಕೃಪೆ ದೊರಕಿ ನಾವು ರಕ್ಷಣೆ ಹೊಂದುವ ಭಾಗ್ಯ ಸಿಕ್ಕಿದೆ ರೀ. ಅವರು ಪಾಪ ಮಾಡಿದ್ರು, ನಾವು ಪಾಪದಲ್ಲಿದ್ವಿ, ಅವ್ರಿಗೆ ಆ ಕೃಪೆ ಸಿಕ್ಕಲಿಲ್ಲ. ನಿಮಗೂ ನನಗೂ ಈ ಕೃಪೆ ಸಿಕ್ಕಿದೆ. ನಿಜಕ್ಕೂ ನಾವು ಭಾಗ್ಯವಂತರು. ಥ್ಯಾಂಕ್ ಯು ಜೀಸಸ್ ಅಂತ ಹೇಳಬೇಕು. ವಂದನೆಪ್ಪ ಅಂತ ನಾವು ಹೇಳಬೇಕು.
ಮತ್ತು ಇನ್ನೊಂದು ವಚನವನ್ನು ಓದಿ, ಯೂದ 1ನೇ ಅಧ್ಯಾಯ 5ನೇ ವಚನವನ್ನು ಓದಿ. ಯೂದ 1:5. ನೀವು ಸಮಸ್ತವನ್ನು ಮೊದಲೇ ತಿಳಿದವರಾಗಿದ್ದರೂ ನಾನು ಮುಂದಣ ಕೆಲವು ಸಂಗತಿಗಳನ್ನು ನಿಮ್ಮ ಜ್ಞಾಪಕಕ್ಕೆ ತರಬೇಕೆಂದು ಅಪೇಕ್ಷಿಸುತ್ತೇನೆ. ಅವು ಯಾವುವೆಂದರೆ, ಕರ್ತನು ತನ್ನ ಪ್ರಜೆಯನ್ನು ಐಗುಪ್ತ ದೇಶದೊಳಗಿಂದ ಬಿಡಿಸಿದ ತರುವಾಯ ಅವರೊಳಗೆ ನಂಬದೆ ಹೋದವರನ್ನು ನಾಶ ಮಾಡಿದನು. ನೋಡಿ, ಐಗುಪ್ತ ದೇಶದಿಂದ ತಾನೇ ಬಿಡಿಸಿ ಕರ್ಕೊಂಡು ಬಂದಿದ್ದಂಥ ಜನ ಅವರೊಳಗೆ ನಂಬದೆ ಹೋದದ್ದರಿಂದ, ಕೆಲವು ಸಂದರ್ಭಗಳಲ್ಲಿ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದದ್ದರಿಂದ, ಗುಣಗುಟ್ಟಿದ್ದರಿಂದ ಅವರೆಲ್ಲ ದಂಡಿಸಲ್ಪಟ್ಟರು. ಆದರೆ ನಮಗಾದರೂ, ಅವ್ರಿಗಿಂತ ಮೋಸವಾದ ಪಾಪದಲ್ಲಿದ್ದಂತಹ ನಮಗಾದರೂ ರಕ್ಷಣೆ ಸಿಕ್ಕಿದೆ. ಇದು ಕೃಪೆ ಅಲ್ಲದೆ ಇನ್ನೇನು ಹೇಳ್ರಿ. ಏನೋ ದೇವರ ದಯೆ ನಮಗುಂಟಾಗಿದೆ. ಇದನ್ನು ಅಲ್ಪವಾಗಿ ಎಣಿಸ್ಬೇಡ್ರಿ, ಇದನ್ನು ವಿಶೇಷವಾಗಿ ಪರಿಗಣಿಸಿರಿ. ನಮಗೆ ಸಿಕ್ಕಿರುವಂಥ ರಕ್ಷಣೆ ನಮ್ಮ ಎಲ್ಲ ಸಂಪಾದನೆಗಿಂತ ಶ್ರೇಷ್ಠ. ನನಗಿರುವಂಥ ಎಲ್ಲ ಆಸ್ತಿ ಪಾಸ್ತಿಗಿಂತ ನನಗೆ ಸಿಕ್ಕಿರುವಂತಹ ರಕ್ಷಣೆ ಶ್ರೇಷ್ಠ. ಇದನ್ನು ವಿಶೇಷವಾಗಿ ಪರಿಗಣಿಸಿರಿ. ಹಲ್ಲೆಲೂಯಾ. ನನಗೆ ಸಿಕ್ಕಿರುವಂಥ ರಕ್ಷಣೆ, ಕೃಪೆಯಿಂದ ದೇವರು ನನ್ನನ್ನು ರಕ್ಷಿಸಿದ್ದಾನೆ. ಇದು ಎಲ್ಲಕ್ಕಿಂತ ವಿಶೇಷ. ಹಲ್ಲೆಲೂಯಾ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 3ನೇ ವಚನದವರೆಗೆ ಓದುವಾಗ ಅತ್ಯಂತ ವಿಶೇಷವಾದ ರಕ್ಷಣೆ ಅಂತ ಹೇಳ್ತದೆ. ಅತ್ಯಂತ ವಿಶೇಷವಾದ ರಕ್ಷಣೆ, ಅದನ್ನು ಕಳ್ಕೊಬೇಡ್ರಿ. ಅತ್ಯಂತ ವಿಶೇಷವಾದ ರಕ್ಷಣೆ. ಇಬ್ರಿಯ 2ನೇ ಅಧ್ಯಾಯ 1ರಿಂದ 3ರವರೆಗೆ ಓದಿ. ಇಬ್ರಿಯ 2:1-3. ಆದದ್ದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೇವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಯಾಕಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು, ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ದೇವರಿಗೆ ಸ್ತೋತ್ರ. ಇಂಥ ವಿಶೇಷವಾದ ರಕ್ಷಣೆ ಏನು ಹೇಳ್ತದೆ? 3ನೇ ವಚನ, ಅತ್ಯಂತ ವಿಶೇಷವಾದ ರಕ್ಷಣೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೃಪೆಯಿಂದ ನಮಗೆ ದೊರಕಿರುವ ಅತ್ಯಂತ ವಿಶೇಷವಾದ ರಕ್ಷಣೆ. ಕೃಪೆ ಫ್ರೀಯಾಗಿ ಸಿಕ್ತು. ಕೃಪೆ ಅಂದರೆ ನಿಮಗೆ ಗೊತ್ತು, ಯಾವ ಕ್ರಯ ಇಲ್ಲದೆ ಫ್ರೀಯಾಗಿ ಸಿಕ್ಕಿರೋದು. ಹಲ್ಲೆಲೂಯಾ. ಅದಕ್ಕೆ ಒಬ್ಬರು ಬೈಬಲ್ನ ಫ್ರೀಯಾಗಿ ಕೊಡುವ ಬೈಬಲ್ನಲ್ಲಿ ಈ ರೀತಿಯಾಗಿ ಒಂದು ಪ್ರಿಂಟ್ ಇಟ್ಟಿದ್ರು. ಅದರೊಳಗೆ ಫ್ರೀ ಬಟ್ ನಾಟ್ ಚೀಪ್. ಅಲ್ಲಿ ಫ್ರೀ ಅಂತೆ, ಬಟ್ ನಾಟ್ ಚೀಪ್. ಫ್ರೀ ಅಂದ ತಕ್ಷಣ ಅದನ್ನು ಅಲಕ್ಷ್ಯ ಮಾಡ್ತಾರೆ ಎಷ್ಟೋ ಜನ. ಫ್ರೀಯಾಗಿ ಸಿಕ್ಕಿದ ತಕ್ಷಣ ಅದರ ವಿಶೇಷತೆ ಗೊತ್ತಾಗೋದಿಲ್ಲ. ಎಷ್ಟೋ ಕಡೆಗಳಲ್ಲಿ ನಾವು ನೋಡ್ತೀವಿ, ಅಪ್ಪ ಅಮ್ಮ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿರ್ತಾರೆ. ಮಕ್ಕಳು ಕಷ್ಟಪಡದೆ ಅದು ಅವ್ರ ಕೈಗೆ ಬಂದುಬಿಟ್ಟಿದ್ರಿಂದ ಅದನ್ನು ಲಘುವಾಗಿ ತಗೊಂಡು ಈಸಿಯಾಗಿ ವ್ಯರ್ಥ ಮಾಡಿಬಿಡ್ತಾರೆ. ಈ ರಕ್ಷಣೆ ನಮಗೆ ಫ್ರೀಯಾಗಿ ಉಚಿತವಾಗಿ ಬಂದರೂ ಇದು ಸುಮ್ಮನೆ ಬರಲಿಲ್ಲ. ಯೇಸು ತನ್ನ ಜೀವವನ್ನೇ ಕೊಟ್ಟು ನಮ್ಮನ್ನು ರಕ್ಷಿಸಿದ್ದಾರೆ. ತನ್ನ ರಕ್ತವನ್ನೆಲ್ಲ, ಒಂದು ತೊಟ್ಟು ರಕ್ತವು ಉಳಿಸಿಕೊಳ್ಳಲು ಸಂಪೂರ್ಣವಾಗಿ ಕೊಟ್ಟು ನಮ್ಮನ್ನು ರಕ್ಷಿಸಿದ್ದಾರೆ. ಅದಕ್ಕೆ ಸಲ್ಲಿಸಿದ ಕ್ರಯ ಅಷ್ಟು ದೊಡ್ಡದು. ಅದಕ್ಕೆ ಇದನ್ನು ಅತ್ಯಂತ ವಿಶೇಷವಾದಂತಹ ರಕ್ಷಣೆ. ಹಲ್ಲೆಲೂಯಾ. ಏನೋ ಕೃಪೆಯಿಂದ ನಿಮಗೆ ಸಿಕ್ಬಿಟ್ಟಿದೆ, ನಿಮಗೆ ಆ ದಯೆ ದೊರಕಿದೆ. ಇದನ್ನು ಅಲಕ್ಷ್ಯ ಮಾಡಿದ್ರೆ ನೀವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಈ ಚಾನ್ಸ್ನ ನೀವು ಅಲಕ್ಷ್ಯ ಮಾಡಬೇಡ್ರಿ. ಪ್ರೈಸ್ ದಿ ಲಾರ್ಡ್. ಇದೊಂದು ಕಡೆಯ ಚಾನ್ಸ್. ಬೇರೆಯವ್ರಿಗೆಲ್ಲ ಆಗಲೇ ಕಂಡಲ್ಲಿ ಗುಂಡು ಅಂತಾರೆ ನೋಡ್ರಿ, ಆ ರೀತಿಯಾಗಿ ತಪ್ಪು ಮಾಡಿದಾಗಲೇ ಶಿಕ್ಷೆ. ಆದರೆ ನಿಮಗೂ ನನಗಾದರೂ ಏನೋ ದೇವರ ದಯೆಯಿಂದ ರಕ್ಷಣೆ ದೊರಕಿದೆ. ಇದನ್ನು ನೀವು ಮಿಸ್ ಮಾಡಿಕೊಂಡ್ರೆ ನೀವು ತಪ್ಪಿಸಿಕೊಳ್ಳುವುದು ಹೇಗೆ? ಅದನ್ನೇ ಹೇಳ್ತಾ ಇರೋದು. ಈ ರಕ್ಷಣೆಯನ್ನು ನೀವು ಅಲಕ್ಷ್ಯ ಮಾಡಿದರೆ ಇನ್ನು ತಪ್ಪಿಸ್ಕೊಳ್ಳಿಕ್ಕೆ ಇನ್ನೇನು ದಾರಿ ಇದೆ? ಇದನ್ನು ಅಲಕ್ಷ್ಯ ಮಾಡಬೇಡ್ರಿ, ಇದನ್ನು ವ್ಯರ್ಥ ಮಾಡಬೇಡ್ರಿ. ನಿಮಗೆ ಸಿಕ್ಕಿರುವಂಥ ಈ ಕೃಪೆಯ ರಕ್ಷಣೆಯನ್ನು ವ್ಯರ್ಥ ಮಾಡ್ಕೋಬೇಡ್ರಿ, ಅಲಕ್ಷ್ಯ ಮಾಡಬೇಡ್ರಿ. ಟೇಕ್ ಇಟ್ ಸೀರಿಯಸ್ಲಿ. ಈ ರಕ್ಷಣೆಯ ಮಾರ್ಗವನ್ನು ಸೀರಿಯಸ್ ಆಗಿ ತಗೊಂಡು ಲಿವ್ ಇಟ್ ಸೀರಿಯಸ್ಲಿ. ಹಲ್ಲೆಲೂಯಾ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಬನ್ನಿ, 10ನೇ ಅಧ್ಯಾಯಕ್ಕೆ ಬನ್ನಿ, ಆಮೇಲೆ 6ಕ್ಕೆ ಬರುವ. 10ನೇ ಅಧ್ಯಾಯ 26ನೇ ವಚನ. ಇಬ್ರಿಯ 10:26.
ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನು ದಹಿಸುವ. ಒಂದೊಂದಾಗಿ ಹೋಗೋಣ. 26ನೇ ವಚನ ಏನು ಹೇಳ್ತದೆ? ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ, ಅಂದರೆ ರಕ್ಷಣೆ ಹೊಂದಿದ ಮೇಲೆ ಪಾಪ ಮಾಡಿದರೆ, ಮತ್ತೆ ನಾವು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನು ಯಾವ ಯಜ್ಞವೂ ಇರುವುದಿಲ್ಲ. ಬಹಳ ಮುಖ್ಯವಾದ ಸಂಗತಿ. ನಾವು ರಕ್ಷಣೆ ಹೊಂದಿ ಆತ್ಮಿಕಕ್ಕೆ ಬಂದ ಮೇಲೆ ನಾವು ಮತ್ತೆ ಪಾಪ ಮಾಡಿದ್ರೆ ನಮಗೆ ತಪ್ಪಿಸ್ಕೊಳ್ಳಿಕ್ಕೆ ಬೇರೆ ದಾರಿ ಇಲ್ಲ. ಅದರಿಂದ ಈ ರಕ್ಷಣೆಯನ್ನು ನಿರರ್ಥಕ ಮಾಡ್ಕೋಬೇಡಿ, ವ್ಯರ್ಥ ಮಾಡ್ಕೋಬೇಡಿ. ಈ ಕೃಪೆಯಿಂದ ದೊರಕಿದ ರಕ್ಷಣೆಯನ್ನು, ನಿಮಗೆ ಸಿಕ್ಕಿದಂತಹ ರಕ್ಷಣೆಯ ಕೃಪೆಯನ್ನು ನೀವು ವ್ಯರ್ಥ ಮಾಡಿಕೊಳ್ಳಬೇಡ್ರಿ. ಹಲ್ಲೆಲೂಯ. ಮುಂದೆ 27ರಿಂದ ಮುಂದುವರಿಸಿ ಹೋದ್ರಿ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಮೋಶೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ 2 ಇಲ್ಲವೇ 3 ಸಾಕ್ಷಿಗಳ ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದಷ್ಟೇ. ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ, ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ, ಅವನು ಇನ್ನು ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. ಮುಂದೆ ಓದಿ 30-31 ಕೂಡ. ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಹೇಳಿದಾತನನ್ನು ಬಲ್ಲೆವು. ಇದಲ್ಲದೆ ಕರ್ತನು ತನ್ನ ಜನರ ನ್ಯಾಯವನ್ನು ವಿಚಾರಿಸುವನೆಂತಲೂ ಹೇಳಿಯದೆ, ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದದ್ದು. ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದದ್ದು. ಹಲ್ಲೆಲೂಯ. ಈ 27ರಿಂದ 31ನೇ ವಚನದವರೆಗೆ ನಾವು ಓದುವಾಗ ನಮಗೆ ತಪ್ಪಿಸ್ಕೊಳ್ಳಿಕ್ಕೆ ಬೇರೆ ದಾರಿ ಇಲ್ಲ. ಈ ರಕ್ಷಣೆಯಲ್ಲಿ ಮರೆಯಾಗಿದ್ಬಿಟ್ರೆ ನಾವು ತಪ್ಪಿಸ್ಕೊಳ್ತೀವಿ. ಇದನ್ನು ಮೀರಿ ನಾವು ಇದನ್ನೂ ಅಸಡ್ಡೆ ಮಾಡಿ ಮುಂದೆ ಹೋಗೋದಾದರೆ ನಾವು ಖಂಡಿತವಾಗಲೂ ಸಿಕ್ಕಿ ಬೀಳುವುದು ಖಚಿತ. ಆದರೆ ಅದು ಭಯಂಕರವಾಗಿರ್ತದೆ. ಜೀವಸ್ವರೂಪನಾದ ದೇವರ ಕೈಯಲ್ಲಿ ಆತನ ನ್ಯಾಯ ತೀರ್ಪಿಗೆ ಸಿಕ್ಕಿ ಬೀಳುವುದು, ಆತನ ನಿತ್ಯ ದಂಡನೆಗೆ ಸಿಕ್ಕಿ ಬೀಳುವುದು, ಅದು ಭಯಂಕರವಾಗಿರ್ತದೆ. ಆ ದಿನದಲ್ಲಿ ನಮಗೆ ಬೇರೆ ದಾರಿ ಯಾವುದು ಇರೋದಿಲ್ಲ. ದಯವಿಟ್ಟು ನಾವು ಈ ವಿಷಯದಲ್ಲಿ ಬಹಳ ಜಾಗ್ರತೆಯಿಂದ ಇರುವ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನದಿಂದ ಓದಿ. ಇಬ್ರಿಯ 6:4. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ನೋಡಿ, ಒಂದು ಸಾರಿ ರಕ್ಷಣೆ ಹೊಂದಿ ಈ ಉಚಿತಾರ್ಥ ವರವನ್ನು ಅನುಭವಿಸಿ ಅವರು ಹಿಂಜಾರಿ ಹೋದರೆ ಅವರು ಮತ್ತೆ ರಕ್ಷಣಾ ಅನುಭವಕ್ಕೆ, ಮತ್ತೆ ಈ ಆತ್ಮಿಕಕ್ಕೆ ಬರುವುದು ಅಷ್ಟು ಸಾಧಾರಣವಾದ ಕೆಲಸ ಅಲ್ಲ. ಅವರಲ್ಲಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕಂದರೆ ಅದು ಅವರಿಗೆ ಮಾಮೂಲಿಯಾಗಿರ್ತದೆ. ಈ ಕಡೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಆ ಕಡೆ ತಪ್ಪು ಮಾಡ್ತಾ ಇರ್ತಾರೆ. ಅವರಿಗೆ ಒಂದು ರೀತಿಯಾದಂತಹ ಮಂಕುತನ ಆವರಿಸಿಬಿಡ್ತದೆ. ತಾವು ಮಾಡ್ತಾ ಇರುವಂಥ ತಪ್ಪನ್ನು ಮತ್ತೆ ಕ್ರಿಸ್ತನನ್ನು ಶಿಲುಬೆಗೆ ಹಾಕುವವರಾಗಿದ್ದಾರೆ ಅಂತ 6ನೇ ವಚನ ಮುಂದುವರಿಸಿ ಹೇಳ್ತದೆ. ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ. ಎಲ್ಲರ ಮುಂದೆ ಅವಮಾನಪಡಿಸುವವರು ಹೇಗಂತ ಹೇಳಿದ್ರೆ, ಏನೋ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಆದರೆ ಅವರ ಮೂಲಕ ದೇವರ ನಾಮಕ್ಕೆ ದೂಷಣೆಯು, ದೇವರಿಗೆ ವೇದನೆಯ ಸಂಗತಿಗಳು ಉಂಟಾಗ್ತದೆ. ಮುಂದುವರಿಸಿ ವಾಕ್ಯ ಏನು ಹೇಳ್ತದೆ ನೋಡ್ರಿ.
ಭೂಮಿಯು ತನ್ನ ಮೇಲೆ ಅನೇಕಾವರ್ತಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ. ಆದರೆ ಅದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ. ಅದರ ಅಂತ್ಯವು ಸುಡಲ್ಪಡುವುದೇ. ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ. ಅನೇಕಾವರ್ತಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಭೂಮಿಯು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡ್ತದೋ ಅವನಿಗೆ ತಕ್ಕ ಪ್ರತಿಫಲವನ್ನು ಕೊಡಬೇಕು. ನಮ್ಮನ್ನು ರಕ್ಷಿಸಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ನಾವು ಕೊಡಬೇಕು. ರಕ್ಷಣೆಯನ್ನು ಕಾಪಾಡಿಕೊಂಡವರಾಗಿ ಆತ್ಮಿಕದಲ್ಲಿ ದೇವರಿಗೆ ಮೆಚ್ಚುಗೆಯಾದ ಮಾರ್ಗದಲ್ಲಿ ನಾವು ನಡೀಬೇಕು. ಒಂದು ವೇಳೆ ಅದು ವ್ಯವಸಾಯವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ, ಒಳ್ಳೆಯ ಫಲವನ್ನು ಕೊಡಲಿಲ್ಲ ಅಂದರೆ, ಮುಳ್ಳು ಗಿಡಗಳನ್ನು ಬೆಳೆಸಿದ್ರೆ ಅದಕ್ಕೆ ಬೆಂಕಿ ಹಚ್ಚುವುದೇ, ಬೇರೆ ದಾರಿ ಇಲ್ಲ. ನಾವು ಆತ್ಮಿಕಕ್ಕೆ ಬಂದು ಈ ರಕ್ಷಣಾ ಮಾರ್ಗಕ್ಕೆ ಬಂದು ಈ ರಕ್ಷಣೆಯನ್ನು ಕಡೆಗಾಣಿಸಿ ದೇವರ ಚಿತ್ತಕ್ಕೆ ವಿರುದ್ಧವಾದ ಮಾರ್ಗದಲ್ಲಿ ನಡೆಯುವುದಾದರೆ ನ್ಯಾಯ ತೀರ್ಪು ಖಂಡಿತ, ಅದು ಭಯಂಕರ ವೇದನೆಯ ದಿನ. ಅದರಿಂದ ಈ ರಕ್ಷಣೆಯನ್ನು ನೀವು ವ್ಯರ್ಥ ಮಾಡ್ಕೋಬೇಡ್ರಿ. ಈ ಕೃಪೆಯಿಂದ ದೊರಕಿದ ರಕ್ಷಣೆಯನ್ನು, ಈ ರಕ್ಷಣೆ ಎಂಬ ಈ ಕೃಪೆಯ ಅನುದಾನವನ್ನು ನೀವು ವ್ಯರ್ಥ ಮಾಡ್ಕೋಬೇಡ್ರಿ, ವೇಸ್ಟ್ ಮಾಡ್ಕೋಬೇಡ್ರಿ. ಒಳ್ಳೆಯ ಸದ್ಬಳಕೆ ಮಾಡಿಕೊಳ್ಳ್ರಿ. 2 ಪೇತ್ರ 2ನೇ ಅಧ್ಯಾಯ 20ನೇ ವಚನವನ್ನು ಓದೋಣ. 2 ಪೇತ್ರ 2:20 ಕರ್ತನು ರಕ್ಷಕನೂ ಆಗಿರುವ ಯೇಸುಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು, ಅಂದ್ರೆ ರಕ್ಷಣೆ ಹೊಂದಿದವರು, ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿರ್ತದೆ. ಎಂತಹ ಒಂದು ದುಸ್ಥಿತಿ ನೋಡ್ರಿ. ಏನಾದರೂ ರಕ್ಷಣೆಯನ್ನು ನಿರರ್ಥಕ ಮಾಡಿಕೊಂಡ್ರೆ, ಈ ಕೃಪೆಯ ಅನುಗ್ರಹವನ್ನು ನಿರರ್ಥಕ ಮಾಡಿಕೊಂಡ್ರೆ ಇನ್ನೂ ಮೋಸವಾದ ಸ್ಥಿತಿ ಉಂಟಾಗ್ತದೆ. ಮುಂದುವರಿಸಿ ಓದಿ. ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು. ಅಂದ್ರೆ ಏನರ್ಥ? ರಕ್ಷಣೆ ಹೊಂದದೇನೆ ಇದ್ದಿದ್ರೆ ಎಷ್ಟೋ ಒಳ್ಳೇದಾಗ್ತಿತ್ತು. ಈ ಆತ್ಮಿಕಕ್ಕೆ ಬಾರದೇ ಇದ್ದಿದ್ರೇ ಎಷ್ಟೋ ಮೇಲಾಗಿರ್ತಿತ್ತು. ಯಾಕಂದರೆ ಆಗ ಸಿಗುವಂತಹ ನ್ಯಾಯ ತೀರ್ಪು ಸ್ವಲ್ಪ ಲಘುವಾಗಿರ್ತದೆ. ಈಗ ಸತ್ಯವನ್ನು ತಿಳಿದು, ದೇವರ ಮಾರ್ಗವನ್ನು ತಿಳಿದು, ಈ ರಕ್ಷಣೆ ಅನುಭವವನ್ನು ಹೊಂದಿಕೊಂಡು ಸಹ ಇದನ್ನು ನಿರರ್ಥಕ ಮಾಡಿ, ಇದನ್ನು ಕಡೆಗಾಣಿಸಿ, ಇದನ್ನು ಮೀರಿ, ಈ ದೇವರ ಯೋಜನೆಯನ್ನು ಮೀರಿ ದುರ್ಮಾರ್ಗಕ್ಕೆ ಹೋಗುವುದಾದರೆ ಅದು ಭಯಂಕರ ಮೋಸವಾದಂತಹ, ಹೀನವಾದಂತಹ ಒಂದು ಸ್ಥಿತಿ. ಅದರ ಬದಲಾಗಿ ರಕ್ಷಣೆ ಹೊಂದದೇ ಇದ್ದಿದ್ರೇ ಎಷ್ಟೋ ಒಳ್ಳೆಯದಾಗ್ತಿತ್ತು ಅಂತ ವಾಕ್ಯ ಹೇಳ್ತದೆ. ಮುಂದುವರಿಸಿ ಓದಿ. ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ. ನಾಯಿ ಕಕ್ಕಿದ್ದನ್ನು ತಿನ್ನುವುದಕ್ಕೂ ತೊಳೆದ ಹಂದಿ ಮತ್ತೆ ಕೆಸರಿಗೆ ಹೋಗುವುದಕ್ಕೂ ಒಂದು ಸೂಚನೆಯಾಗಿ ವಾಕ್ಯ ಹೇಳ್ತದೆ. ಅದರಿಂದಾಗಿ ನಮಗೆ ಸಿಕ್ಕಿದ ಈ ರಕ್ಷಣೆಯನ್ನು ವಿಶೇಷವಾಗಿ ನಾವು ಪರಿಗಣಿಸುವ, ಇದನ್ನು ದಾಟಿ ಇನ್ನು ನಾವು ಮುಂದುವರಿಸಿ ಪಾಪದಲ್ಲಿ ಹೋಗ್ಬಿಟ್ರೆ ನಮಗೆ ರಕ್ಷಣೆಗೆ ಬೇರೆ ಮಾರ್ಗ ಇಲ್ಲ, ಇನ್ನೊಂದು ಪರ್ಯಾಯ ಮಾರ್ಗ ನಮಗಿಲ್ಲ. ಅದರಿಂದಾಗಿ ನಮಗೆ ಸಿಕ್ಕಿರುವಂತಹ ಕೃಪೆಯಿಂದ ನಮಗೆ ಸಿಕ್ಕಿದ ಈ ರಕ್ಷಣೆಯನ್ನು ವ್ಯರ್ಥ ಮಾಡಿಕೊಳ್ಳದೆ, ನಿರರ್ಥಕ ಮಾಡಿಕೊಳ್ಳದೆ ನಾವು ಈ ರಕ್ಷಣೆಯ ಭಾಗ್ಯದಲ್ಲಿ ನಾವು ನೆಲೆ ನಿಲ್ಲುವ, ಕರ್ತನ ಹತ್ರ ಕೇಳುವ, ನಿನ್ನ ಮಾರ್ಗದಲ್ಲಿ ನೆಲೆ ನಿಲ್ಲಲಿಕ್ಕೆ, ಈ ರಕ್ಷಣೆಯ ಹಾದಿಯಲ್ಲಿ ನಿಲ್ಲಲಿಕ್ಕೆ ನನಗೆ ಕೃಪೆ ಕೊಡಪ್ಪ, ನನಗೆ ಕೃಪೆ ಕೊಡು. ನನ್ನೊಂದಿಗೆ ಸೇರಿ ನಮ್ಮ ರಾಜ್ಯದಾದ್ಯಂತ, ದೇಶದಾದ್ಯಂತ ಎಲ್ಲ ದೇವಜನರು ಆ ರಕ್ಷಣಾ ಮಾರ್ಗದಲ್ಲಿ ದೃಢವಾಗಿ ನಿಲ್ಲುವಂತೆ, ಲೋಕದ ಮಲಿನತ್ವವನ್ನು